ಶರಣು ಶುಭೋದಯದೊಂದಿಗೆ ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಡಿಗೇರ್. ನಾನು ಪ್ರಭು ಹಾದಿಮನಿ. ಕಾಫಿ ವಿತ್ ನ್ಯೂಸ್ನಲ್ಲಿ ಎಂದಿನಂತೆ ಕನ್ನಡ ದಿನಪತ್ರಿಕೆಗಳು ನಮ್ಮ ಮುಂದೆ ಇದ್ದಾವೆ. ಹಾಗೆ ಇವತ್ತು ಯಾವ ಸುದ್ದಿ ಹೆಡ್ಲೈನಲ್ಲಿದೆ, ಟಾಪ್ ಸ್ಟೋರೀಸಲ್ಲಿ ತಗೊಂಡಿದ್ದಾರೆ. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವಂಥ ಸುದ್ದಿ ಯಾವುದು, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಾ ಇರುವಂಥ ವಿಚಾರ ಯಾವುದು, ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರ ವಿವರ ಮತ್ತು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಇಂದು ಬಜೆಟ್ ಅಧಿವೇಶನದಲ್ಲಿ ಕಾವೇರಲಿದೆ ಚರ್ಚೆ. ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಸರ್ಕಾರ ಸಜ್ಜು. ಕಾಂಗ್ರೆಸ್ಗೆ ಟಕ್ಕರ್ ಕೊಡುತ್ತಾ ಬಿಜೆಪಿ. ತಾರಕಕ್ಕೇರಿದ ಬಿಜೆಪಿ ಬಣಜಗಳ. ಇಂದು ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಬಣ ಸಮಾವೇಶ. ಯತ್ನಾಳ್ ಟೀಮ್ಗೆ ತಿರುಗೇಟು ನೀಡಲು ಪ್ಲಾನ್. ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಎಂದ ವೀರಪ್ಪ ಮೊಯ್ಲಿ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಸಿಎಂ. ಇತ್ತ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ವಾಗ್ದಾಳಿ. ರಾಜ್ಯದಲ್ಲಿ ಹೆಚ್ಚುತ್ತಿದೆ ಹಕ್ಕಿ ಜ್ವರ ಪ್ರಕರಣ. ಬಳ್ಳಾರಿ ಚಿಕ್ಕಬಳ್ಳಾಪುರಕ್ಕೆ ಅನ್ವಯವಾಗುವಂತೆ ಮಾರ್ಗಸೂಚಿ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಹತ್ಯೆಗೆ ಸೂಚನೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಮತ್ತೆ ಶಿವಸೇನೆ ಪುಂಡಾಟ. ಕರ್ನಾಟಕದ ಬಸ್ಗಳಿಗೆ ಭಗವಾ ಧ್ವಜ ಕಟ್ಟಿ ಉದ್ಧಟತನ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡುವುದಾಗಿ ಧಮಕಿ.